ಓಂ ನಮೋ ಭಗವತೆ ಅಕೂಪಾರಾಯ ಸರ್ವಸತ್ವಗುಣವಿಶೇಷಣಾಯ ನೋಪಲಕ್ಷಿತಸ್ಥಾನಾಯ ನಮೋ ವರ್ಷ್ಮಣೆ ನಮೋ ಭೂಯಸೆ ನಮೋ ವಸ್ಥಾನಾಯ ನಮಸ್ತೆ. ತತಃ ಕಲೌ ಸಂಪ್ರವೃತ್ತೆ ಸಮ್ಮೋಹಾಯ ಸುರದ್ವಿಷಾಂ ಬುದ್ಧೋ ನಾಮ್ನಾ ಜಿನಸುತಃ ಕೀಕಟೇಷು ಭವಿಷ್ಯತಿ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ನಮೋಸ್ತುತೆ. ವ್ರತತ್ವಾಧ್ಯಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ. ನದೇವಾಯಷ್ಟಿಮಾದಾಯ ರಕ್ಷಂತಿ ಪಶುಪಾಲವತ್ ಯಂ ತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಶ್ರೀ ಗುರುಭ್ಯೋ ನಮಃ. ಈ ವೈಶಾಖ ಪೌರ್ಣಮಿಯ ದಿವಸ ಮಹಾಭಾರತ ಪ್ರವಚನದ ಸರಣಿಯಲ್ಲಿ 1174ನೇಯ ಮತ್ತು ಅನುಶಾಸನ ಪರ್ವದ 107ನೇ ಭಾಗವನ್ನು ನಾವು ಶ್ರವಣ ಮಾಡಲಿಕ್ಕೆ ತೊಡಗಿದ್ದೀವಿ. ಇವತ್ತು ಭಗವಂತನಾದಂತಹ ಕೂರ್ಮನ ಜಯಂತಿ ಮತ್ತೆ ಬುದ್ಧ ಜಯಂತಿ ಕೂಡ, ಬುದ್ಧ ಪೂರ್ಣಿಮಾ ಕೂಡ. ಅದಕ್ಕಾಗಿ ಆರಂಭದಲ್ಲಿ ಭಾಗವತದ 5ನೇ ಸ್ಕಂದದಲ್ಲಿ ಬರುವಂಥ ಆ ಭಗವಂತನಾದ ಕೂರ್ಮ ರೂಪದ ಭಗವಂತನ ಒಂದು ಗದ್ಯ ರೂಪವಾದ ಮಂತ್ರವನ್ನ, ಓಂ ನಮೋ ಭಗವತೆ ಅಕೂಪಾರಾಯ ಸರ್ವಸತ್ವಗುಣ ವಿಶೇಷಣಾಯ ನೋಪಲಕ್ಷಿತ ಸ್ಥಾನಾಯ ನಮೋ ವರ್ಷ್ಮಣೆ ನಮೋ ಭೂಯಸೆ ನಮೋ ಸ್ಥಾನಾಯ ನಮಸ್ತೆ. ಸಮುದ್ರದಲ್ಲಿ ಸಂಚರಿಸುವವನು, ಎಲ್ಲ ಪ್ರಾಣಿಗಳ ಗುಣಗಳನ್ನು ಪ್ರೇರಿಸುವಂಥವನು, ಯಾವನ ಗತಿಯನ್ನ ಸ್ಥಾನವನ್ನು ತಿಳಿಯಲಿಕ್ಕಾಗುವುದಿಲ್ಲವೋ ಅಂಥ ಅಪ್ರಾಕೃತವಾದ ದೇಹವಿದ್ದವನು, ಅನಂತರೂಪ ಜಗತ್ತಿನ ಆಧಾರ, ಅಂಥ ಕೂರ್ಮ ರೂಪದ ಭಗವಂತನಿಗೆ ನಮಸ್ಕಾರ. ಹಿರಣ್ಮಯ ಖಂಡದಲ್ಲಿ ಕೂರ್ಮ ರೂಪ ಧರಿಸಿ ಭಗವಂತ ವಾಸ ಮಾಡ್ತಿದ್ದಾರಂತೆ. ಹಿರಣ್ಮಯೇತು ಭಗವಾನ್ ನಿವಸತಿ ಕೂರ್ಮತನು ಬಿಭ್ರಾಣ. ಅವನನ್ನ ಪಿತೃಗಣಾಧಿಪತಿಯಾದಂತಹ ಅರ್ಯಮ ಯಮ ಆರಾಧಿಸ್ತಾನೆ. ಮತ್ತೆ ಇವತ್ತು ಬುದ್ಧ ಪೂರ್ಣಿಮಾ ಕೂಡ. ಭಾಗವತದ ಮೊದಲನೆಯ ಸ್ಕಂದದಲ್ಲಿ ಆ ಭಗವಂತನ ಬುದ್ಧ ರೂಪವನ್ನು ವರ್ಣನೆ ಮಾಡಿದ್ದಾರೆ. ಗಯಾ ಕ್ಷೇತ್ರದಲ್ಲಿ ಹುಟ್ಟಿದ ಬುದ್ಧ, ಅವನ ಕುರಿತಾದ ಶ್ಲೋಕವನ್ನು ಕೂಡ ಶ್ರವಣ ಮಾಡಿದ್ದೇವೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 73ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 129ನೇದ್ದು, ವೈಷ್ಣವ ಪಾಠದಲ್ಲಿ ಇದು 124ನೇದ್ದು, 83ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, ಗೀತಾಪ್ರೆಸ್ಸಿನ ಉತ್ತರ ಭಾರತದ ಪಾಠದಲ್ಲಿ. ಬ್ರಹ್ಮ ಮತ್ತು ಇಂದ್ರರ ಸಂವಾದವನ್ನ ಇವತ್ತು ನಾವು ಗೋವುಗಳ ಕುರಿತಾಗಿ ಮತ್ತಷ್ಟು ಶ್ರವಣ ಮಾಡಬೇಕಾಗಿದೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ವೈಶಾಖ ಪೌರ್ಣಮಸ್ಯಾಂ ಅಸ್ಯಾಂ ತಿಥೌ ಭಗವತಃ ಚಂದ್ರಸ್ಯ ದೇವಸ್ಯ ಶೀತಲೈಃ ಕಿರಣೈಃ ದೀಪ್ತಾಯಾಂ अस्याम
ಸಂಧ್ಯಾಯಾಂ ಮಹಾಭಾರತಸ್ಯ ಭವಸಂತಾಪಹಾರಿಣ್ಯಃ ಕಥಾಃ ಅನುಶಾಸನಪರ್ವಕಾಃ ಸರ್ವೇ ವಯಂ ಆಕರ್ಣಯಾಮಃ. ತತ್ರ ಕಾಚನ ಕಥಾ ಲಕ್ಷ್ಮೀ ಗೋ ಸಂವಾದಃ ಕಥೆ ದಿವಸೆ ಪ್ರಾವರ್ತತ. ಲಕ್ಷ್ಮೀಃ गाः प्रार्थयामास भवत्यां देहे किञ्चन स्थानं ममापि दीयतामिति. ताः गावः स्वासां मले मूत्रे च स्थीयताम् इति भगवतीं लक्ष्मीं प्रति आहुः. ಶಕರನ್ಮೂತೆ ನಿವಸತ್ವಂ ಪುಣ್ಯಮೇತದ್ಧಿನ ಶುಭೆ. ನಮ್ಮ ಮಲಮೂತ್ರ ಬಹಳ ಪವಿತ್ರವಾದದ್ದು, ನೀನು ಇಲ್ಲೇ ಇರು ಅಂತ ಆ ಲಕ್ಷ್ಮೀದೇವಿಗೆ ಆ ಗೋವುಗಳು ಹೇಳಿದವು. ಅವಳು ಅಲ್ಲೇ ವಾಸ ಮಾಡಿಕೊಂಡಿದ್ದವು ಅಂತ ನಾನು ಕಳೆದ ದಿವಸ ಕಥೆಗಳನ್ನು ನೋಡಿದ್ದೇವೆ. ಲಕ್ಷ್ಮೀದೇವಿ ಆ ಗೋವುಗಳನ್ನ ಅಷ್ಟೊಂದು ದೀನತೆಯಿಂದ ಯಾಕೆ ಪ್ರಾರ್ಥಿಸಬೇಕಾಯಿತು? ಅವಳಿಗೆ ಈ ಗೋವುಗಳಲ್ಲಿ ಸ್ಥಾನ ಒಂದು ವೇಳೆ ಇಲ್ಲದೆ ಹೋಗಿದ್ರೆ ಏನು ತೊಂದರೆ ಆಗ್ತಿತ್ತು? ನನಗೆ ನೀವು ಸ್ಥಾನ ಕೊಡದೆ ಹೋದ್ರೆ ಇಡೀ ಜಗತ್ತು ನನ್ನನ್ನು ನಿರಾಕರಿಸಿ ಬಿಟ್ಟಿತ್ತು. ಪ್ರತ್ಯಾಖ್ಯೇನೇನ ಯುಷ್ಮಾಕಂ ಪ್ರಸಾದ ಕ್ರಿಯತಾಮಮ ಅವಜ್ಞಾತ ಭವಿಷ್ಯಾಮಿ ಅಂತಾಕೆ ಹೇಳ್ಕೊಂಡ್ಲಲ್ಲ, ಇದು ಯಾಕೆ ಹೀಗೆ? ಗೋವುಗಳಿಗಿಂತ ಅದೆಷ್ಟೋ ದೊಡ್ಡ ಸ್ಥಾನದಲ್ಲಿರುವಂತಹ ಆ ಲಕ್ಷ್ಮೀದೇವಿಗೆ ಇಂಥ ಒಂದು ದೈನ್ಯಾವಸ್ಥೆ ಯಾಕೆ ಬಂದಿತ್ತು ಅಂತ ನಮಗೆ ಒಂದು ಸಂಶಯ ಬರಬಹುದು. ಯಾಕೆ ಈ ಥರ ಲಕ್ಷ್ಮಿ ಕೇಳಿದ್ಲು? ಗೋವುಗಳು ಅವಳಿಗೆ ಸ್ಥಾನ ಕೊಡದೆ ಹೋದ್ರೆ ಅವಳಿಗೆ ವಾಸ್ತವಿಕವಾಗಿಯೂ ಅಂಥ ಒಂದು ದೊಡ್ಡ ಅವಮಾನ, ತಿರಸ್ಕಾರ ಈ ಜಗತ್ತಿನಲ್ಲಿ ಆಗ್ತಿತ್ತೇನು? ಇದನ್ನ ನಾವು ಆ ಲಕ್ಷ್ಮೀದೇವಿ ಗೋವುಗಳಿಗೆ ಒಂದು ಮಹತ್ವವನ್ನು ಕೊಡ್ಲಿಕ್ಕಾಗಿ, ಜನಸಾಮಾನ್ಯರ ಮನಸ್ಸಿನಲ್ಲಿ ಆ ಗೋವುಗಳ ಕುರಿತಾಗಿ ಒಂದು ಮಹತ್ವದ ಭಾವನೆ ಬರಲಿಕ್ಕಾಗಿ ತಾನೂ ಕೂಡ ಅಂಥದೊಂದು ಬೋಧನೆಯನ್ನು ಮಾಡಿದ್ದಾಳೆ ಅಂತ ತಿಳ್ಕೊಳ್ಬೇಕು. ಇದಲ್ಲದೆ ಭಾಗವತ ತಾತ್ಪರ್ಯದಲ್ಲಿ ಕೂಡ ಇದಕ್ಕೆ ಸಮಾನವಾದಂತಹ ಒಂದೆರಡು ಆಖ್ಯಾನಗಳಿವೆ. ವಜ್ರಾಯುಧ ನಿರ್ಮಾಣ ಮಾಡಲಿಕ್ಕಾಗಿ ದಧೀಚಿಯ ಎಲುಬುಗಳನ್ನ ಈ ದೇವತೆಗಳೆಲ್ಲ ಕೇಳಿದ್ರು. ನಮಗೆ ಆ ಕಥಾ ಗೊತ್ತಿದೆ. ಅವನ ಹತ್ರ ಹೋಗಿ ಕೇಳಿಕೊಳ್ಳಿರಿ, ಆ ಎಲುಬುಗಳನ್ನು ಕೇಳಿಕೊಳ್ಳ್ರಿ ಅಂತ ಭಗವಂತ ದೇವತೆಗಳಿಗೆ ಆಜ್ಞಾಪಿಸಿದ. ಅಲ್ಲಿ ತಂತ್ರ ಭಾಗವತದ ಮಾತೊಂದನ್ನು ಆಚಾರ್ಯರು ಉದ್ಧರಿಸ್ತಾರೆ. ಸಮರ್ಥ ಅಪಿ ಯಾಚಂತೆ ದೇವಾ ಮುನ್ಯಾದಿಕಾನ್ ಕ್ವಚಿತ್ ಆಜ್ಞೇಯವ ಹರೇಸ್ತೇಷಾಂ ಯಶೋರ್ಥಮಪಿ ನಾನ್ಯಥ. ದೇವತೆಗಳು ಋಷಿಗಳಿಗಿಂತ, ರಾಜರಿಗಿಂತ ಅದೆಷ್ಟೇ ಶಕ್ತರಾಗಿದ್ರೂ ಕೂಡ ಕೆಲವೊಂದು ಬಾರಿ ಆ ಋಷಿಗಳನ್ನ, ತಮಗಿಂತ ಕೆಳಗಿರುವ ಋಷಿಗಳನ್ನ, ರಾಜರನ್ನ ಅವರು ಪ್ರಾರ್ಥಿಸ್ತಾರೆ. ಯಾಕೆಂದ್ರೆ ಅವರಿಗೆ ಕೀರ್ತಿ ಬರಲಿ. ಇಂಥವರು ದೊಡ್ಡವರು ಬಂದು ಇವರನ್ನು ಕೇಳಿದ್ದಾರೆ, ಮಹಾತ್ಮರಾದವರು ಕೂಡ ಈ ಋಷಿ ಮುನಿಗಳಿಗೆ, ಚಕ್ರವರ್ತಿಗಳಿಗೆ ಬೆಲೆ ಕೊಟ್ಟಿದ್ದಾರೆ ಅನ್ನುವುದು ತಿಳಿಯಲಿ, ಹಾಗೊಂದು ಕೀರ್ತಿ ಅವರಿಗೆ ಬರಲಿ ಅಂತ ದೊಡ್ಡವರಾದಂತಹ ದೇವತೆಗಳು ಕೂಡ ಇಂಥ ಒಂದು ಸ್ತೋತ್ರ ಮಾಡ್ತಾರಂತೆ.
ಇದಕ್ಕೆಲ್ಲ ಭಗವಂತನ ಆಜ್ಞೆ ಇದೆ. ಇಷ್ಟೇ ಅಲ್ಲಿ ತಾತ್ಪರ್ಯವೇ ಹೊರತು ಋಷಿಗಳಾಗಲಿ ಚಕ್ರವರ್ತಿಗಳಾಗಲಿ ದೇವತೆಗಳನ್ನು ಮೀರಿ ಹೆಚ್ಚು ಸಮರ್ಥರು ಅಂತ ಅರ್ಥ ಅಲ್ಲ. ಲಕ್ಷ್ಮೀದೇವಿಯು ಕೂಡ ಗೋವುಗಳಿಗೆ ಕೀರ್ತಿ ಬರಲಿ ಅಂತ ಹೀಗೆ ಮಾಡಿದ್ದಾಳೆ ಅಷ್ಟೇ, ನಾವಿದನ್ನು ತಿಳ್ಕೊಳ್ಬಹುದು. ಅದಲ್ಲದೆ ಭಾಗವತದ ಆ 6ನೇ ಸ್ಕಂದದ 10ನೇ ಅಧ್ಯಾಯದಲ್ಲಿ ಮತ್ತೂ ಒಂದು ಶ್ಲೋಕವನ್ನು ಕೂಡ ತಂತ್ರಮಾಲಾದಿಂದ ಆಚಾರ್ಯರು ಉದ್ಧರಿಸ್ತಾರೆ. ಆಜ್ಞೇಯವ ಮಹಾವಿಷ್ಣು ಕಾರ್ಯಾರ್ಥಮಪಿ ಚ ಕ್ವಚಿತ್ ನೀಚಾನಪಿ ಚ ಯಾಚಂತೆ ಸ್ವಾತ್ಮನೋ ಗುಣವತ್ತರಾಹ ನೀಚವಾಕ್ಯಂ ವದೇಯುಶ್ಚ ಸುರಾ ನೈತಾವತಾ ಕ್ವಚಿತ್ ತೇಜಃಕೃತಿರ್ಭವೇದೇಶಾಂ ಜನಕಸ್ಯ ಯಥಾರ್ಭಕೆ. ದೇವತೆಗಳು ಋಷಿಗಳಿಗಿಂತ ಹೆಚ್ಚು ಸಂಪನ್ನರೇ ಆಗಿದ್ರೂ ಭಗವಂತನ ಆಜ್ಞೆಗನುಸಾರವಾಗಿ ಕೆಲವೊಂದು ಬಾರಿ ತಮಗಿಂತ ಕೆಳಗಿನವರಾದ ಋಷಿಗಳನ್ನು ಬೇಡುತ್ತಾರೆ, ತಮ್ಮನ್ನು ತಾವು ಹಳಿದುಕೊಳ್ತಾರಂತೆ. ನಾವು ನೀಚರಾಗಿದ್ದೇವೆ, ನಮ್ಮ ಸಂಕಟವನ್ನು ಯಾರು ಕೇಳ್ತಾ ಇಲ್ಲ, ನಮ್ಮನ್ನು ಕಾಪಾಡ್ರಿ, ಇಲ್ಲದೆ ನಾವು ಹಾಳಾಗಿ ಹೋಗ್ತೇವೆ ಅಂತ ಹೀಗೆಲ್ಲ ಕೇಳ್ಕೊತಾರೆ. ಲಕ್ಷ್ಮೀದೇವಿ ಹಾಗೆ ಮಾಡಿದ್ದಾಳೆ. ನೀವು ಗೋವುಗಳು ನನಗೆ ಆಶ್ರಯ ಕೊಡದೆ ಹೋದ್ರೆ ಜಗತ್ತಿನಲ್ಲಿ ನಮ್ಮನ್ನು ಯಾರು ಮಾತಾಡಿಸೋದಂತೆ ಆಗಿಬಿಡ್ತಾರೆ ಅಂತ. ಇಷ್ಟೇ ಮಾಡ್ತಾರೆ ಹೊರತು ಅದರ ಮೂಲಕ ಆ ದೇವತೆಗಳ ಸ್ಥಾನಮಾನದಲ್ಲಿ ಅವುಗಳ ಗುಣವೈಭವದಲ್ಲಿ ಏನು ಯಾವತ್ತೂ ಕೊರತೆ ಆಗೋದಿಲ್ಲ. ತೇಜಕ್ಷತಿ ನ ಭವೇತ್ ಜನಕಸೆ ಯಥಾರ್ಥಕ್ಕೆ. ಕೆಲವೊಂದು ಬಾರಿ ತಂದೆ ತಾಯಂದಿರಾದವರು ಕೂಡ ಮಕ್ಕಳನ್ನ ಕೆಲವು ಬಾರಿ ಬೇಡ್ತಾರೆ, ವಿನೋದಕ್ಕಾಗಿ ಬೇಡ್ತಾರೆ. ಆ ಚಿಕ್ಕ ಮಕ್ಕಳು ಏನನ್ನಾದ್ರೂ ತಗೊಂಡು ಆಟ ಆಡ್ತಿದ್ರೆ ಅಥವಾ ಏನನ್ನಾದ್ರೂ ತಿಂತಾ ಇದ್ರೆ ನನಗೂ ಕೊಡು ಅಂತ ತಂದೆ ತಾಯಂದಿರು ಕೇಳ್ತಾರೆ. ಆದ್ರಿಂದ ಅವರ ಸ್ಥಾನಮಾನಕ್ಕೇನು ಚ್ಯುತಿ ಬರೋದಿಲ್ಲ. ತಮ್ಮ ಬಗ್ಗೆ ಒಂದೆರಡು ವಿನೋದಕ್ಕಾಗಿ ಅಥವಾ ಮತ್ಯಾವುದೇ ದೃಷ್ಟಿಯಿಂದ ಕೀಳಾದ ಮಾತುಗಳನ್ನು ತಾವು ಆಡುವಂತೆ ಕಂಡ್ರು ಅವರಿಗದರಿಂದ ಅವರಿಗೂ ನೋವೇನಾಗೋದಿಲ್ಲ, ಕೇಳಿದವರಿಗೂ ಕೂಡ ಅಪಾರ್ಥವೂ ಆಗೋದಿಲ್ಲ. ಅದರಂತೆ ಲಕ್ಷ್ಮೀದೇವಿಯು ನೀಚ ವಾಕ್ಯವನ್ನ ಆಡಿಕೊಂಡಳು ಆ ಗೋವುಗಳೆದುರಿಗೆ ತನ್ನ ಕುರಿತಾಗಿ. ಇದೆಲ್ಲ ಆ ಕೆಳಗಿನವರಾದಂತಹ ಋಷಿ ಮುನಿಗಳಿಗೂ ಕೂಡ ಒಂದು ಕೀರ್ತಿ ಬರಲಿ ಅನ್ನೋ ದೃಷ್ಟಿಯಿಂದ ದೊಡ್ಡವರು ಮಾಡಿದ ಒಂದು ಕೆಲಸವಾಗಿರ್ತದೆ. ಲಕ್ಷ್ಮೀದೇವಿಯು ಕೂಡ ಗೋವುಗಳಿಗೆ ಇಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾಳೆ ಅನ್ನುವುದು ಜಗತ್ತಿನಲ್ಲಿ ಎಲ್ಲ ಕಡೆ ಗೊತ್ತಾಗಲಿ, ಗೋವುಗಳ ಮಹತ್ವ ಜನರಿಗೆ ತಿಳಿಯಲಿ ಅನ್ನೋ ಕಾರಣಕ್ಕಾಗಿ ಹೀಗೆ ಮಾಡಿದ್ದಾಳೆ ಅಂತ ನಾವು ತಿಳ್ಕೊಳ್ಬೇಕು. ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ ಕೂಡ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ. ಉತ್ತಮ ಅಪಿ ದೇವೇಶಾಃ ಸ್ವಾವರಾನ್ ವಿದುಷೋ ನೃಣಾಂ ಪೂಜಾಯೇ ಸಂಪ್ರಯಚ್ಛಂತಿ ಪರೋಕ್ಷತ್ವ ಪ್ರಿಯಾಯತಃ ತೇಷು ಸ್ಥಿತ್ವಾ ಸ್ವಯಂ ಪೂಜಾಂ ಗೃಹ್ಣಂತ್ಯನುಪಮಾಂ ಸದಾ. ದೊಡ್ಡವರೇ ಆದಂತಹ ದೇವತೆಗಳು ಕೆಲವು ಬಾರಿ ತಮಗಿಂತ ಕೆಳಗಿನ ಸ್ಥಾನದವರನ್ನ ತಮ್ಮ ಪ್ರತೀಕವಾಗಿ ಮಾಡಿಕೊಟ್ಟು ಮನುಷ್ಯರಾದವರಿಗೆ ಈ ಪ್ರತೀಕದಲ್ಲಿ ನೀವು ನಮ್ಮನ್ನು ಆರಾಧಿಸಿರಿ ಅಂತ ಹೇಳ್ತಾರಂತೆ. ಯಾಕೆಂದ್ರೆ ಮನುಷ್ಯರಾದವರಿಗೆ ನೇರವಾಗಿ ಕೆಲವು ದೇವತೆಗಳನ್ನು ಆರಾಧಿಸಲಿಕ್ಕೆ ಶಕ್ತಿ ಇರೋದಿಲ್ಲ. ಪರೋಕ್ಷತ್ವ ಪ್ರಿಯಾಹ, ದೇವತೆಗಳು ಯಾವತ್ತೂ ಪರೋಕ್ಷ ಪ್ರಿಯರು. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಪರೋಕ್ಷ ಪ್ರಿಯರಾದ್ರಿಂದ ನೇರವಾಗಿ ಅವರು ಸೇವೆಯನ್ನು ಸ್ವೀಕಾರ ಮಾಡೋದಿಲ್ಲ ಮನುಷ್ಯರ ಕಡೆಯಿಂದ. ಆ ಮನುಷ್ಯರು ಈ ದೇವತೆಗಳನ್ನ ಮನುಷ್ಯರು ಮತ್ತು ದೇವತೆಗಳ ನಡುವೆ ಇರುವಂತಹ ಮತ್ತೊಂದು ಪ್ರತೀಕದಿಂದಲೇ ಆರಾಧನೆ ಮಾಡಬೇಕಾಗ್ತದೆ. ತೇಷು ಸ್ಥಿತ್ವ ಸ್ವಯಂ ಪೂಜಾಂ ಗೃಹ್ಣಂತಿ, ಅಲ್ಲಿ ಒಳಗಿದ್ದು ತಾವು ಪೂಜೆ ಸ್ವೀಕಾರ ಮಾಡ್ತಾರೆ, ಆದರೆ ನೇರವಾಗಿ ತಮ್ಮನ್ನೇ ತೋರಿಸ್ಕೊಳ್ಳೋದಿಲ್ಲ. ಹಾಗೆ ಲಕ್ಷ್ಮೀ ಸನ್ನಿಧಾನಕ್ಕೂ ಕೂಡ ಗೋವು ಅಂತ ಅನ್ನೋದೊಂದು ಶ್ರೇಷ್ಠವಾದ ಪ್ರತೀಕ ಇದೆ. ಆ ಗೋವುಗಳನ್ನ ಆ ದೃಷ್ಟಿಯಿಂದ ನಮಗೆ ಲಕ್ಷ್ಮೀದೇವಿ ಪ್ರತೀಕವಾಗಿ ಕೊಟ್ಟಿದ್ದಾಳೆ. ಒಳಗೆ ನಾವು ಕಾಣಬೇಕಾದದ್ದು ಲಕ್ಷ್ಮೀದೇವಿಯನ್ನ, ಪರಮಾತ್ಮನನ್ನ ಅಂತ ನಾವು ತಿಳ್ಕೊಳ್ಬೇಕು. ಈ ದೃಷ್ಟಿಯಿಂದ ನೋಡಿದಾಗ ಯಾಕೆ ಆ ಲಕ್ಷ್ಮೀದೇವಿ ಆ ಎಲ್ಲ ಗೋವುಗಳನ್ನ ಅಷ್ಟೊಂದು ದೀನತೆಯಿಂದ ಕೇಳಿಕೊಂಡ್ಲು ಅಂತ ನಮಗೆ ಗೊತ್ತಾಗ್ತದೆ.
ಕಪಿಲ ಗೋವುಗಳ ಕಡೆಯಿಂದ ಹಾಲನ್ನ ಹಿಂಡಬಾರದು, ಅವುಗಳಿಗೆ ತೊಂದರೆ ಕೊಡಬಾರದು ಅಂತ ಮಾತುಗಳೆಲ್ಲ ಬಂದವು ಕಳೆದ ದಿವಸದ ಹಿಂದಿನ ಅಧ್ಯಾಯದಲ್ಲಿ. ಅಲ್ಲಿಯೂ ಕೂಡ ಇದೇ ಅರ್ಥ. ಒಂದು ಮಿತಿಯನ್ನು ಮೀರಿ ಆ ಕಪಿಲ ಗೋವುಗಳಿಂದ ನಾವು ಹಾಲು, ಮೊಸರು ಇತ್ಯಾದಿಗಳನ್ನು ಸ್ವೀಕರಿಸಬಾರದು, ಅವುಗಳಿಗೆ ತೊಂದರೆ ಕೊಡಬಾರದು. ಅವುಗಳ ಹಾಲನ್ನು ಸ್ವೀಕಾರ ಮಾಡಬಹುದು, ಮಾಡಲಿಕ್ಕೆ ಅವಕಾಶ ಇದ್ದೇ ಇದೆ. ಗೋವುಗಳಿಂದಾಗಲಿ ವೃಷಭಗಳಿಂದಾಗಲಿ ಏನನ್ನಾದರೂ ಸೇವೆಯನ್ನು ನಾವು ತೆಗೆದುಕೊಳ್ಳುವಾಗ ಒಂದು ಮಿತಿಯನ್ನು ಮೀರಿ ಅವುಗಳಿಗೆ ತೊಂದರೆ ಆಗುವಂತೆ ಅದನ್ನು ಮಾಡಬಾರದು, ಅವುಗಳ ಕರುಗಳಿಗೆ ತೊಂದರೆ ಆಗುವಂತೆ ಇದನ್ನೆಲ್ಲ ಮಾಡಬಾರದು ಅಂತ ಹೀಗೆ ಮಾತ್ರ ಅದರ ತಾತ್ಪರ್ಯ ಇರ್ತದೆ. ಇನ್ನ ಇವತ್ತಿನ ಆ ಅಧ್ಯಾಯವನ್ನು ನೋಡೋಣ. ಏಚಕಾಂ ಸಂಪ್ರಯಚ್ಛಂತಿ ಹುತಶಿಷ್ಟಾಶಿನಶ್ಚಯೇ ತೇಷಾಂ ಸತ್ರಾಣಿ ಯಜ್ಞಾಶ್ಚ ನಿತ್ಯಮಯೋ ಯುಧಿಷ್ಠಿರ. ನಿತ್ಯ ಗೋವನ್ನು ದಾನ ಮಾಡುವವರು, ಯಜ್ಞಶಿಷ್ಟವಾದಂತಹ ಅನ್ನವನ್ನು ಊಟ ಮಾಡುವವರು, ಅವರು ಎಲ್ಲಾ ಯಜ್ಞಗಳನ್ನು ಮಾಡಿದಂತಹ ಫಲವನ್ನು ಪಡ್ಕೊಳ್ತಾರೆ. ಹಾಲು, ಮೊಸರು, ತುಪ್ಪ ಇತ್ಯಾದಿಗಳಿಲ್ಲದೆ ಹೋದರೆ ಯಾವ ಯಜ್ಞ ಈ ಜಗತ್ತಿನಲ್ಲಿ ನಡೆಯಲಿಕ್ಕೆ ಸಾಧ್ಯ? ಗೋದಾನ ಎಲ್ಲಾ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು, ಪರಮ ಪವಿತ್ರವಾದದ್ದು. ಎಲ್ಲಾ ಥರದ ಕರ್ಮಗಳಿಗೂ ಕೂಡ ಪುಷ್ಟ್ಯರ್ಥಂ, ದೇಹದ ಪುಷ್ಟಿಗಾಗಿ, ಮತ್ತೆ ಅನೇಕ ಪುಷ್ಟಿ ಕರ್ಮಗಳು, ಶಾಂತಿ ಕರ್ಮ, ಪುಷ್ಟಿ ಕರ್ಮ ಅಂತ ಇರ್ತದಲ್ಲ, ಆ ಎಲ್ಲಾ ಕರ್ಮಗಳಿಗೂ ಕೂಡ ಗೋವಿನ ಉತ್ಪನ್ನಗಳು ಬೇಕು. ಚತುರ್ಮುಖ ಬ್ರಹ್ಮನಿಗೂ ಇಂದ್ರನಿಗೂ ನಡೆದಂತಹ ಒಂದು ಸಂವಾದವನ್ನ ಇಲ್ಲಿ ಜ್ಞಾನಿಗಳು ಉದ್ಧರಿಸ್ತಾರೆ. ದೈತ್ಯರೆಲ್ಲ ಸೋತರು, ಇಂದ್ರ ಮೂರ್ಲೋಕದ ಸಾಮ್ರಾಜ್ಯವನ್ನ ಪಡ್ಕೊಂಡ. ಒಂದು ಬಾರಿ ಚತುರ್ಮುಖ ಬ್ರಹ್ಮನ ಸೇವೆಗೆ ಅಂತ ಹೇಳಿ ಎಲ್ಲರೂ ಕೂಡ ಸೇರಿದ್ರು. ನಾರದ, ಪರ್ವತ, ವಿಶ್ವಾವಸು ಮೊದಲಾದಂತಹ ಗಂಧರ್ವರು, ದೇವಋಷಿಗಳೆಲ್ಲರೂ ಕೂಡ ದಿವ್ಯವಾದ ಗಾನವನ್ನು ಮಾಡ್ತಾ ಇದ್ರು. ಆ ಚತುರ್ಮುಖನನ್ನು ಅವರೆಲ್ಲ ಪ್ರಶಂಸಿಸ್ತಾ ಇದ್ರು, ಅವನು ಸ್ತೋತ್ರ ಮಾಡ್ತಾ ಇದ್ರು. ಆಗ ಇಂದ್ರ ಬ್ರಹ್ಮನಿಗೆ ಹೀಗೆ ನಮಸ್ಕಾರ ಮಾಡಿದ. ದೇವಾನಾಂ ಭಗವನ್ ಕಸ್ಮಾತ್ ಲೋಕೇಶಾನಾಂ ಪಿತಾಮಹ ಉಪರಿಷ್ಠಾತ್ ಗವಾಂ ಲೋಕಃ ಏತದಿಚ್ಛಾಮಿ ವೇದಿತುಂ. ಗೋಲೋಕ ಅನ್ನೋದು ಎಲ್ಲ ದೇವತೆಗಳ ಲೋಕಕ್ಕಿಂತಲೂ ಮೇಲಿದೆ ಅಂತ ಕೇಳಿದ್ದೇನೆ ನಾನು. ಇದರ ಬಗ್ಗೆ ನನಗೆ ಮತ್ತಷ್ಟು ವಿವರಗಳನ್ನು ಹೇಳಬೇಕು ನೀವು. ಈ ಗೋವುಗಳು ಏನು ತಪಸ್ಸು ಮಾಡಿದವು, ಏನು ಅಂಥ ಮಹಾ ಸಾಧನೆಯನ್ನು ಮಾಡಿದವು, ಅವು ಗೋಲೋಕದಲ್ಲಿ ಹೋಗಿ ಇರುವಂತಹ ಒಂದು ಅವಕಾಶ ಪಡ್ಕೊಂಡವಲ್ಲ, ಅದಕ್ಕಾಗಿ ಅದನ್ನಷ್ಟು ವಿವರಿಸಿ ಹೇಳ್ರಿ. ಇದಕ್ಕೆ ಚತುರ್ಮುಖ ಬ್ರಹ್ಮ ಏನು ಹೇಳಿದ ಅಂತ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಒಂದು ಸಂಗತಿಯನ್ನ ಈಗ ನಾನು ಸೂಚನೆ ಮಾಡಿರ್ತೇನೆ, ಅದರ ಉತ್ತರವನ್ನ, ವಿಮರ್ಶೆಯನ್ನ ಆಮೇಲೆ ಹೇಳ್ತೇನೆ. ಎಲ್ಲ ಲೋಕಗಳಿಗಿಂತಲೂ ಗೋಲೋಕ ಮೇಲಿದೆ, ಬ್ರಹ್ಮಲೋಕಕ್ಕಿಂತಲೂ ಮೇಲಿದೆ ಅಂತೆಲ್ಲ ಬಂತು ಹಿಂದಿನ ಕೆಲವು ಅಧ್ಯಾಯಗಳಲ್ಲಿ. ಅದಕ್ಕೆ ಒಂದೇನೋ ಪ್ರತ್ಯೇಕವಾದ ಅರ್ಥ ಇದೆ. ಛಾಂದೋಗ್ಯ ಉಪನಿಷತ್ ಭಾಷ್ಯ, ಭಾಗವತ ತಾತ್ಪರ್ಯ ಮೊದಲಾದ ಕಡೆ ಪೃಥ್ವಿ, ಅಂತರಿಕ್ಷ ಮತ್ತೆ ಸ್ವರ್ಲೋಕ, ಅಲ್ಲೆಲ್ಲ ಇರುವಂತಹ ಅತ್ಯುನ್ನತವಾದ ಲೋಕಗಳು ಯಾವ್ದ್ಯಾವುದು, ಶ್ವೇತದ್ವೀಪ, ಅನಂತಾಸರ, ಬ್ರಹ್ಮಲೋಕ ಮೊದಲಾದ ಲೋಕಗಳು ಯಾವ್ಯಾವು ಅತ್ಯಂತ ಉನ್ನತವಾದ ಸ್ಥಾನದಲ್ಲಿದೆ ಅಂತ ಅನ್ನೋದನ್ನ ಹೇಳಿದ್ದಾರೆ. ಹಾಗಾಗಿ ಈ ಬ್ರಹ್ಮಲೋಕಕ್ಕಿಂತ ಮೇಲೆ ಗೋಲೋಕ ಇದೆ ಎನ್ನುವ ಮಾತಿಗೆ ಒಂದೇನೋ ಪ್ರತ್ಯೇಕವಾದ ಅರ್ಥ ಇದ್ದಿರಬೇಕು. ಅದನ್ನು ಈಗ ನಮಗೆ ನಿರ್ಣಯಿಸಲಿಕ್ಕೆ ಆಗಲಿಲ್ಲ. ಆದರೆ ಸರ್ವಮೂಲದ ಒಂದು ದೃಷ್ಟಿಕೋನವನ್ನು ಗಮನಿಸಿದರೆ ಈ ಮಾತನ್ನು ನಾವು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕು ಅಂತ ಗೊತ್ತಾಗ್ತದೆ. ಅದರ ತಾತ್ಪರ್ಯ ಏನು ಅಂತ ಮುಂದೆ ಯಾವಾಗಾದ್ರೂ ಒಂದು ಬಾರಿ ಹೇಳ್ತೇನೆ. ಅಂತೂ ಅಲ್ಲೊಂದೇನು ಸೂಕ್ಷ್ಮ ಇದೆ ಅಂತ ಅನ್ನೋದನ್ನು ನಾವು ಗಮನಿಸಿಟ್ಕೊಂಡ್ರೆ ಸಾಕು. ಚತುರ್ಮುಖ ಬ್ರಹ್ಮ
ಇಂದ್ರನಿಗೆ ಹೇಳ್ದ, ನೀನು ಗೋವುಗಳನ್ನು ಯಾವತ್ತು ತಿರಸ್ಕಾರ ಮಾಡ್ತಿ, ಆದ್ರಿಂದ ಅವುಗಳ ಮಹತ್ವ ನಿನಗೆ ತಿಳಿದಿಲ್ಲ. ಕೇಳು ಹೇಳ್ತೇನೆ. ಅವು ಯಜ್ಞದ ಅಂಗ, ಅವುಗಳಿಲ್ಲದೆ ಯಜ್ಞ ಯಾವತ್ತೂ ನಡೆಯೋದಿಲ್ಲ. ತಮ್ಮ ಹಾಲು, ಹವಿಸ್ಸು ಇತ್ಯಾದಿಗಳ ಮೂಲಕ ಯಜ್ಞಗಳನ್ನ, ಪ್ರಜೆಗಳನ್ನ ಎಲ್ಲರನ್ನೂ ಅವು ಪೋಷಿಸ್ತವೆ. ಅವುಗಳ ಮಕ್ಕಳು ಕೂಡ ಕೃಷಿ ಯೋಗ ಉಪಾಸತೆ, ಕೃಷಿಯಲ್ಲಿ ಒಂದು ಮಹತ್ವದ ಸ್ಥಾನವನ್ನ ಈ ಗೋವುಗಳೇ ಪಡ್ಕೊಂಡಿವೆ. ಇದರಿಂದಲೇ ಯಜ್ಞ ಇತ್ಯಾದಿಗಳು ನಡೀತವೆ. ಗೋವುಗಳು ತಮ್ಮ ಸಾಧನೆಯಿಂದ ಎಲ್ಲರನ್ನೂ ಕೂಡ, ಋಷಿ ಮುನಿಗಳು ಎಲ್ಲರನ್ನೂ ಅವು ಪೋಷಿಸ್ತವೆ. ಮುನಿಂಶ್ಚ ಧಾರಯಂತೀಹ. ಇಷ್ಟೆಲ್ಲ ಮಹತ್ವ ಅದಕ್ಕೆ ಇರೋದ್ರಿಂದ ಆ ಗೋವುಗಳಾಗಲಿ ವೃಷಭಗಳಾಗಲಿ ನಮ್ಮೆಲ್ಲರ ಲೋಕಗಳಿಗಿಂತ ಮೇಲ್ಭಾಗದಲ್ಲಿ ವಾಸ ಮಾಡ್ತವೆ. ಉಪರಿಷ್ಟ ತಥೋಸ್ಮಾಕಂ ವಸಂತೇತಾಹ ಸದೈವ ಹಿ. ನಾವು ನೋಡುವಂತಹ ಅನೇಕ ಗೋವುಗಳಿವೆಲ್ಲ, ಈ ಜಗತ್ತಿನಲ್ಲಿ ನಾವು ನೋಡುವಂತಹ ಗೋವುಗಳು, ಎತ್ತುಗಳು, ಇವೆಲ್ಲ ಗೋಲೋಕದಲ್ಲೇ ಹೋಗಿ ಸೇರ್ಕೊಳ್ತಾವ. ಇದಕ್ಕೆಲ್ಲ ಅರ್ಥಗಳು ಎಷ್ಟಿದೆ. ಭಾಗವತ ತಾತ್ಪರ್ಯಾದಿಗಳೆಲ್ಲ ಅದನ್ನು ಹೇಳಿದ್ದಾರೆ. ಕರ್ಮದಿಂದ ನಾವು ತಲುಪಬೇಕಾದ ಲೋಕಗಳು ಯಾವುದು, ಜ್ಞಾನದಿಂದ ತಲುಪಬೇಕಾದಂತಹ ಲೋಕಗಳು ಯಾವುದು. ಭೂರ್ಭುವಸ್ವಃ ಮೊದಲಾದ ಲೋಕಗಳನ್ನ ಕರ್ಮದಿಂದ ತಲುಪಬಹುದು. ಜ್ಞಾನದಿಂದ ತಲುಪಬೇಕಾದ ಲೋಕಗಳು ಜನ, ತಪಸ್ ಮೊದಲಾದ ಲೋಕಗಳಿವೆ. ಅದನ್ನೆಲ್ಲ ಜ್ಞಾನದಿಂದಲೇ ತಲುಪಬೇಕು ಅಂತಿದೆ. 4 ಜನರಿಗೆ ಹಾಲು ಕೊಟ್ಟುವಂತಹ, ಕೃಷಿ ಯೋಗದಲ್ಲಿ ಪಾತ್ರ ತಗೊಂಡಂತಹ ಈ ಗೋವುಗಳು, ವೃಷಭಗಳು ಇಷ್ಟೊಂದು ಮಹತ್ವದ ಸ್ಥಾನವನ್ನು ಪಡ್ಕೊಂಡು ಚತುರ್ಮುಖ ಬ್ರಹ್ಮಾದಿಗಳ ಲೋಕಕ್ಕಿಂತ ಮೇಲೆ ಇರ್ಲಿಕ್ಕೆ ಸಾಧ್ಯ ಏನು? ಅದರ ತಾತ್ಪರ್ಯ ಏನು? ನಾವು ಅದ್ರ ಬಗ್ಗೆ ಸ್ವಲ್ಪ ಸಂದೇಹ ತಾಳಬೇಕಾದದ್ದು ಅವಶ್ಯಕ. ಅದರ ಅರ್ಥ ನಮ್ಗೆ ಈಗ ಪೂರ್ಣವಾಗಿ ಹೊಳಿತಾ ಇಲ್ಲ. ಹಾಗೆಂದ್ರೆ ಅರ್ಥ ಏನು? ಆ ಗೋಲೋಕ ಅನ್ನೋದು ಎಲ್ಲಿದೆ, ಗೋಲೋಕ ಅನ್ನೋದಕ್ಕೆ ಅರ್ಥ ಏನು, ಅಲ್ಲಿ ಇರುವವರು ಯಾರು, ಇಲ್ಲಿ ಏನು ಮಹಾಭಾರತದಲ್ಲಿ ಉಲ್ಲೇಖಗಳು ಬಂದಿವೆ, ಇದರ ಅಂತರಾರ್ಥ ಏನು ಅಂತ ಅನ್ನೋದನ್ನು ಮತ್ತೊಂದು ಬಾರಿ ತಿಳ್ಕೊಂಡು ಹೇಳುವ ಪ್ರಯತ್ನ ಮಾಡ್ತೇನೆ. ಹಿಂದಿನ ಯುಗಗಳಲ್ಲಿ ಸತ್ಯಯುಗ, ಕೃತಯುಗ ಮೊದಲಾದ ಕಡೆಗಳಲ್ಲಿ ಈ ಪುರಾ ದೇವಯುಗೇ ತಾತ ದೈತ್ಯೇಂದ್ರೇಷು ಮಹಾತ್ಮಸು ತ್ರೀನ್ ಲೋಕಾನ್ ಅನುಶಾಸತ್ಸು ವಿಷ್ಣು ಗರ್ಭತ್ವಮಾಗತೆ. ದೇವತೆಗಳು 3 ಲೋಕವನ್ನು ಆಳ್ತಾ ಇದ್ರು ಅಂತ ಕೆಲವು ಕಡೆ ಇದೆ. ದಕ್ಷಿಣ ಭಾರತದ ಪಾಠಗಳಲ್ಲಿ ಎಲ್ಲ ಕಡೆನೂ ಕೂಡ ದೈತ್ಯೇಂದ್ರರು 3 ಲೋಕಗಳನ್ನು ಆಳ್ತಾ ಇದ್ರು ಅಂತಿದೆ. ದೈತ್ಯೇಂದ್ರರು ಅನ್ನೋ ಪಾಠವೇ ಸರಿ. ಯಾಕೆಂದ್ರೆ ಈ ದೈತ್ಯರು 3 ಲೋಕದ ಆಳ್ವಿಕೆಯನ್ನು ತಾವು ವಶಪಡಿಸಿಕೊಂಡಿದ್ದಾಗ ಈ ಅದಿತಿ ತನ್ನ ಮಕ್ಕಳ ಸಲುವಾಗಿ ಒಂದು ತಪಸ್ಸು ಮಾಡಿದ್ಲು ಅಂತ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ತನ್ನ ಮಕ್ಕಳಿಗೆ ಕಳೆದು ಹೋದಂತಹ ಸ್ಥಾನಮಾನಗಳು, ಸಂಪತ್ತು ಇವೆಲ್ಲ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಅದಿತಿ ಮತ್ತೆ ತಪಸ್ಸನ್ನು ಪ್ರಾರಂಭಿಸಿದರು. ಪುತ್ರಾರ್ಥಂ ಅಮರಶ್ರೇಷ್ಠ ಅದಿತ್ಯಾಸ್ತಪ್ಯಮಾನಾಯ. ದೇವತೆಗಳೇ ಭೂಲೋಕವನ್ನು ಆಳುತ್ತಿದ್ರೆ ಆ ಪ್ರಸಂಗದಲ್ಲಿ ಅದಿತಿ ಇಷ್ಟೊಂದು ಗೂಢವಾದ ತಪಸ್ಸನ್ನ ಮಾಡಲಿಕ್ಕೆ ಏನು ಕಾರಣ ಇರಲಿಲ್ಲ. ಒಂದು ಕಾಲ ಮೇಲೆ ನಿಂತು ಕಷ್ಟಕರವಾದ ತಪಸ್ಸನ್ನ. ಆದ್ರಿಂದ ದೇವತೆಗಳು ಆ ಸಂದರ್ಭದಲ್ಲಿ ಸ್ಥಾನಭ್ರಷ್ಟರಾಗಿದ್ರು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಉತ್ತರ ಭಾರತದ ಪಾಠದಲ್ಲಿ ದೇವಶ್ರೇಷ್ಠರೇ ಭೂಲೋಕವನ್ನು, ಈ 3 ಲೋಕವನ್ನು ಆಳ್ತಿದ್ರು ಅನ್ನೋ ಪಾಠ ಸರಿಯಲ್ಲ. ಅದು 10,000 ವರ್ಷ ಮತ್ತೆ 100 ವರ್ಷ ಹೀಗೆ ದೀರ್ಘವಾದಂಥ ತಪಸ್ಸನ್ನ ಅವಳು ಮಾಡಿದ್ಲು. ಒಟ್ಟು 11,000 ವರ್ಷ ಅಂತ ಅರ್ಥ. ಎಲ್ಲರಿಗೂ ಅವಳ ತಪಸ್ಸಿನಿಂದ ಭಯ ಆಯಿತು. ಅದೇ ಸಂದರ್ಭದಲ್ಲಿ ಸುರಭಿ ಕೂಡ, ಸುರಭಿ ಅಂದ್ರೆ ಅವಳು ಈ ಕಶ್ಯಪನ ಒಬ್ಬಳು ಪತ್ನಿ, ದಕ್ಷ ಪ್ರಜಾಪತಿಯ ಮಗಳೇ ಅವಳು. ಆಗ ಈ ಚತುರ್ಮುಖ ಬ್ರಹ್ಮ ಮೊದಲಾದ ದೇವತೆಗಳೆಲ್ಲ ಸುರಭಿ ಕಡೆಗೆ ಬಂದರು. ಅವಳನ್ನು ಪ್ರಾರ್ಥನೆ ಮಾಡಿದ್ರಂತೆ, ಯಾಕಾಗಿ ಈ ತಪಸ್ಸನ್ನು ಮಾಡ್ತಾ ಇದ್ದೆ? ನಿನ್ನ ತಪಸ್ಸಿನಿಂದ 3 ಲೋಕಗಳೆಲ್ಲ ಸಂತಪ್ತ ಆಗಿವೆ, ನಾನು ತೃಪ್ತನಾಗಿದ್ದೇನೆ, ವರ ಕೇಳು.
ನೀನು ತೃಪ್ತನಾಗಿದ್ದರೆ ಅಷ್ಟೇ ಸಾಕು, ಮತ್ತೇನು ವರ ಬೇಕಾಗಿಲ್ಲ ಅಂತ ಅವಳು ಹೇಳಿದ್ಲು. ಆಗ ಯಾವುದೇ ಕಾಮ ಲೋಭ ಇಲ್ಲದೆ ನೀನು ತಪಸ್ ಮಾಡಿದ್ದಿ, ನಿನಗೆ ಒಂದು ವರವನ್ನು ಕೊಡಬೇಕಾಗಿದೆ. ನಾನು ಅಮರತ್ವಂ ದದಾಮಿತೆ, ಅಮರತ್ವವನ್ನು ನಿನಗೆ ಕೊಡ್ತೇನೆ. ನೀನು ಸ್ವರ್ಗ ಮರ್ತ್ಯ ಪಾತಾಳ ತ್ರಯಾಣಾಮಪಿ ಲೋಕಾನಾಂ ಉಪರಿಷ್ಟಾತ್ ನಿವತ್ಸ್ಯಸಿ, ಮತ್ಪ್ರಸಾದಾಚ್ಚ ವಿಖ್ಯಾತಃ ಗೋಲೋಕಃ ಸಂಭವಿಷ್ಯತೆ. ಸ್ವರ್ಗ ಮರ್ತ್ಯಲೋಕ ಅಂದ್ರೆ ನಮ್ಮದು, ನಾವಿರುವಂಥದ್ದು. ಪಾತಾಳ ಲೋಕ ಅಂದ್ರೆ ಇನ್ನೂ ಕೆಳಗಿನವು, ಮೇಲಿನದು ಸ್ವರ್ಗಲೋಕ. ಈ ಲೋಕಗಳನ್ನ ದಾಟಿ ನೀನಿನ್ನೂ ಮೇಲಿನ ಲೋಕದಲ್ಲಿ ಗೋಲೋಕದಲ್ಲಿ ವಾಸ ಮಾಡ್ತೀನಿ. ಆ ಗೋಲೋಕ ಅನ್ನೋದು ಅಷ್ಟು ಖ್ಯಾತಿಯನ್ನು ಪಡ್ಕೋತದೆ. ಸುಮ್ಮನೆ ವಿಮರ್ಶಕರು ಈ ಶ್ಲೋಕ ಗಮನಿಸಿ, ಚತುರ್ಮುಖ ಬ್ರಹ್ಮನ ಲೋಕಕ್ಕಿಂತಲೂ ಮೇಲೆ ಇತ್ತ ಅದು ವಾಸ್ತವಿಕವಾಗಿ, ಅಥವಾ ಪಾತಾಳ ಲೋಕ, ಮರ್ತಲೋಕ ಮತ್ತು ಸ್ವರ್ಗಲೋಕ ಅವುಗಳಿಗಿಂತ ಮಾತ್ರ ಮೇಲೆ ಇತ್ತ ಅಂತ ಕೆಲವು ಪ್ರಶ್ನೆಗಳಿಗೆ ಇಲ್ಲೆಲ್ಲ ಉತ್ತರ ಇರ್ತದೆ. ನಾವು ಅದನ್ನಿನ್ನೂ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಇಂಥ ಎಲ್ಲ ಶ್ಲೋಕಗಳನ್ನು ಒಂದು ಕಡೆ ಸೇರಿಸಿ ಅವುಗಳನ್ನು ಪರಸ್ಪರ ಕಂಪೇರ್ ಮಾಡಿ ಅದನ್ನ ಬಗ್ಗೆ ಹೇಳಬೇಕಾಗಿದೆ. ಅಂಥದ್ದೊಂದು ಮಾತು ಇಲ್ಲಿದೆ. ನಿನ್ನ ಸಂತಾನ ಇಲ್ಲ ಈ ಜಗತ್ತಿಗೆ ಮಹಾ ಉಪಕಾರ ಮಾಡ್ತದೆ. ನಿನಗೆ ಎಲ್ಲ ಥರದ ಭೋಗ ಭಾಗ್ಯಗಳು ಸಿಗ್ತವೆ. ಆ ಗೋಲೋಕದಲ್ಲಿ ಜರ ಮರಣದ ಬಾಧೆ, ಅಗ್ನಿ ಬಾಧೆ ಯಾವುದೂ ಇರೋದಿಲ್ಲ, ಯಾವುದೇ ಉಪದ್ರವ ಇರೋದಿಲ್ಲ. ಭವನಗಳು, ವಿಮಾನಗಳೆಲ್ಲ ಇರ್ತವೆ. ಬ್ರಹ್ಮಚರ್ಯ, ತಪಸ್ಸು, ದಾನ ಇತ್ಯಾದಿಗಳಿದ್ರೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಹೀಗೆಲ್ಲ ನಾನು ಅವಳಿಗೆ ಹೇಳಿದೆ. ಆದ್ರಿಂದ ಇಂದ್ರನೇ, ಗೋವಿನ ವಿಷಯವಾಗಿ ಯಾವತ್ತೂ ಅನಾದರ ಬೇಡ, ಯಾವತ್ತೂ ಆ ಗೋವುಗಳನ್ನು ಪೂಜಿಸು. ಮುಂದೆ ಇಂದ್ರನು ಕೂಡ ಆ ಗೋವುಗಳನ್ನ ಗೌರವಿಸಲಿಕ್ಕೆ ತೊಡಗಿದ, ಅವುಗಳ ಪೂಜೆಗೆ ತೊಡಗಿದ. ಇದೊಂದು ಮಹತ್ವದ ಕೀರ್ತನ. ಇದನ್ನ ಕೇಳಿದರೆ, ಹೇಳಿದರೆ ಮಹಾ ಒಂದು ಫಲ ಇದೆ ನೋಡಿ. ಹವ್ಯ ಕವ್ಯೇಶು ಯಜ್ಞೇಶು ಪಿತೃಕಾರ್ಯೇಶು ಚೈವಹಿ. ಶ್ರಾದ್ದದಲ್ಲಿ ಇವೆಲ್ಲವನ್ನು ಕೂಡ ಹೇಳಬಹುದು ಅಂತಿದೆ. ಶ್ರಾದ್ದ ನಡೆಯುವಾಗ ಇಲ್ಲಿರುವಂತಹ ಎಲ್ಲಾ ಸಂಗತಿಗಳನ್ನು ಹೇಳಲಿಕ್ಕಾಗದೆ ಹೋದರೂ ಕೂಡ ಕೆಲವು ಇಲ್ಲಿ ಬಂದಿರುವಂಥವು. ಭೂದೇವಿಯ ಭೂಮಿ ಗೀತ ಅಂತ ಒಂದು ಭಾಗ ಬಂದಿತ್ತು ಹಿಂದೆ, ನನ್ನನ್ನು ದಾನ ಮಾಡಿರಿ ಅಂತ ಅವಳು ಕೇಳ್ಕೊಂಡಂತ ಒಂದು ಭಾಗ. ಅಂಥ ಕೆಲವು ಭಾಗಗಳು, ಅವನ್ನೆಲ್ಲ ಕೆಲವು ಶ್ಲೋಕಗಳನ್ನು ಆಯ್ದು ನಾವು ಪಿತೃಕಾರ್ಯದಲ್ಲಿ ಮೊದಲಾದ ಪ್ರಸಂಗಗಳಲ್ಲಿ ಹೇಳಬೇಕು. ಆದ್ರಿಂದ ನಾವು ಮಾಡಿದಂತಹ ಅಧ್ಯಯನ ಎಲ್ಲ ಸಫಲ ಆಗ್ತದೆ. ನಾವೇನು ಶ್ರವಣ ಮಾಡಿರ್ತೀವಿ, ಆ ಮಾಡಿದ ಶ್ರವಣ ಎಲ್ಲ ಹೀಗೆ ಕಾರ್ಯರೂಪಕ್ಕೆ ಬಂದು ಅದು ನಮ್ಮ ಮನಸ್ಸಿನಲ್ಲಿ ಉಳಿತದೆ, ಒಂದು ರೀತಿ ಮನನ ಆಗ್ತದೆ. ಅದರಿಂದ ಗೋಭಕ್ತರಾದಂತಹ ಸ್ತ್ರೀಯರಿಗೂ ಎಲ್ಲ ಥರದ ಲಾಭಗಳಿವೆ ಇವುಗಳಿಂದ. ಪುತ್ರಾರ್ಥಿಯಾದವನಿಗೆ ಪುತ್ರ, ಕನ್ಯಾರ್ಥಿಯಾದವನಿಗೆ ಕನ್ಯೆ, ಧನಾರ್ಥಿಯಾದವನಿಗೆ ಧನ, ವಿದ್ಯಾರ್ಥಿಯಾದವನಿಗೆ ವಿದ್ಯೆ, ಹೀಗೆ ಎಲ್ಲವೂ ಕೂಡ ಅವರಿಗೆ ಸಿಗ್ತದೆ. ದುರ್ಲಭವಾದದ್ದೇ ಅದು ಯಾವುದೂ ಅವನಿಗಿಲ್ಲ. ಅಲ್ಲಿಗೆ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 73, ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 129, ವೈಷ್ಣವ ಪಾಠದಲ್ಲಿ 124, ಉತ್ತರ ಭಾರತದ ಪಾಠದಲ್ಲಿ 83ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಮುಕ್ತಾಯ ಕಂಡಿದೆ.